ಯಜ್ಞೋಪವಿತಂ ಪರಮಂ ಪವಿತ್ರಂ. ಇತ್ತೀಚಿನ ದಿನಗಳಲ್ಲಿ CET ಪರೀಕ್ಷೆಯಲ್ಲಿ ಸ್ವಚ್ಛತೆ ಕಾಪಾಡೋಕ್ಕೆ ಸಲುವಾಗಿ ಜನವಾರನೇ ತೆಗಿಬೇಕು, ಜನವಾರನೇ ಒಂದು ಕಡೆ ಕತ್ತರಿಸಾಕಿದ್ದಾರೆ. ಅದಕ್ಕಿಂತ ದೊಡ್ಡ ಮುಟ್ಟಾಳ ಕೆಲಸ ಏನೂ ಇಲ್ಲ. ಕರ್ನಾಟಕದಲ್ಲಿ ಇದ್ಕೊಂಡಿರೋ ಒಬ್ಬ ಅಧಿಕಾರಿಗೆ ತಲೆ ಬೇಡವಾ? ಯಾರಿಂದ ಅವನು ಇನ್ಸ್ಟ್ರಕ್ಷನ್ಸ್ ತಗೊಂಡಿರೋದು? ಜನವಾರ ಅಥವಾ ಯಜ್ಞೋಪವಿತ ಹಾಕೊಳ್ಳೋದು ಅಂಥದ್ದು ಕೇವಲ ಬ್ರಾಹ್ಮಣರು ಒಬ್ಬರೇ ಅಲ್ಲ, ವೈಶ್ಯರು ಹಾಕ್ಕೊಳ್ತಾರೆ, ಬೇರೆ ಸುಮಾರು ಜಾತಿ ಜನಾಂಗದವರು ಕೂಡ ನಾವು ಅದು ಹಾಕ್ಕೊಳ್ತಾರೆ. ಇದು ಒಂದು ಪವಿತ್ರವಾದ ಸಂಕೇತ. ಇದಕ್ಕೆ ಅವಮಾನ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ವ್ಯವಸ್ಥೆಗೆ ಕಾಪಿ ಹೊಡೆಯೋದು ತಡೆಗಟ್ಟಕ್ಕೆ ಬರದೇ ಇದ್ದರೆ ಇಂಥದಕ್ಕೆ ತಂಟೆಗೆ ಯಾರು ಬರ್ತಾರಂತ. ಎಷ್ಟು ಇನ್ಸೆನ್ಸಿಟಿವ್ ಮತ್ತು ಮೂರ್ಖ ಕೆಲಸ ಮಾಡೋವಂಥ ಅಧಿಕಾರಿಗೆ ಸರ್ಕಾರದಲ್ಲೇ ಅವನು ಇರಬಾರ್ದು. ಆತನ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಧರಿಸಬೇಕು, ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಕೂಡ ಅವನ ಮೇಲೆ ತಗೋಬೇಕು. PUC, SLC ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪೇಪರ್ ಲೀಕೇಜ್ಗಳು ಆಗೋಕ್ಕೆ ಅಧಿಕಾರಿಗಳ ಕಾರಣ ಇರುವಾಗ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಬಿಟ್ಟು ಯಾರೋ ಅಮಾಯಕ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಿ ಅವರ ಜಾತಿಗೆ, ಅವರ ಜನಾಂಗ ಹಾಗೂ ಅವ್ರ ವಿಶ್ವಾಸದ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡೋದು ಸರಿಯಲ್ಲ, ಖಂಡನೀಯ, ಅತ್ಯಂತ ಖಂಡನೀಯ. ಆ ಅಧಿಕಾರಿಗೆ ತುರ್ತಾಗಿ ಸಸ್ಪೆಂಡ್ ಮಾಡಬೇಕು ಮತ್ತು ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಬೇಕು. ಆವಾಗ ಗೊತ್ತಾಗತ್ತೆ ಭಾವನೆಗಳ ಜೊತೆ ಯಾರು ಆಟ ಆಡಬಾರ್ದು ಅಂತ. ನಮಸ್ಕಾರ.